ರೀತಿ ನಮ್ಮ ಯೋಗದಿಂದ ಸರಿಪಡಿಸ್ಕೋಬೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ಪಾರ್ಶ್ವಕೋಣಾಸನ. ಎದ್ದೇಳಿ, ರೈಟ್ ಹೆಜ್ಜೆ ಟರ್ನ್ ಮಾಡಿ, ಉಸಿರು ತಗೊಂಡು ಉಸಿರು ಬಿಡ್ತಾ ಬೆಂಡ್ ಮಾಡ್ತಾ ಹೋಗಿ. ಕೈ ಎಷ್ಟಾಗುತ್ತಷ್ಟು ಹಿಂದಕ್ಕೆ. ಇದು ಮಾಡೋದ್ರಿಂದ ಇದು ಬೇಸ್ ರೀಜನ್ ಅಲ್ಲಿ ಮ್ಯಾಕ್ಸಿಮಮ್ ಸ್ಟ್ರೆಚಿಂಗ್ ಬರೋದ್ರಿಂದ ಎಕ್ಸ್ಟ್ರಾ ಫ್ಯಾಟ್ ಇಲ್ಲಿ ಅಕ್ಯುಮುಲೇಟ್ ಆಗಿರುತ್ತೆ. ಅಬ್ಡಾಮಿನ್ ರೀಜನ್ ಅಲ್ಲಿ, ಬೇಸ್ ರೀಜನ್ ಅಲ್ಲಿ ಕಡಿಮೆ ಮಾಡ್ಕೊಳ್ಳಿಕ್ಕೆ ತುಂಬಾ ಒಂದು ಮುಖ್ಯವಾದ ಆಸನ. ಮತ್ತೆ ಕಾಲಿಗೆ ಸ್ಟ್ರೆಂತ್ ಬರಲಿಕ್ಕೆ, ತುಂಬಾ ನಿಂತ್ಕೊಂಡು ಕೆಲಸ ಮಾಡುವಾಗ ಆ ರೀತಿ ಕಾಲುಗಳಿಗೆ ಸ್ಟ್ರೈನ್ ಆಗ್ತಾ ಇರುತ್ತೆ, ಅದನ್ನು ಸರಿಪಡಿಸ್ಕೊಳ್ಳಲು ಹಾಗೂ ಫ್ಯಾಟ್ ಕಡಿಮೆ ಮಾಡ್ಕೊಳ್ಳಿಕ್ಕೆ ಈ ಒಂದು ಸ್ಪೈನಲ್ ಕಾರ್ಡ್ ಕೂಡ ಇದು ಒಳ್ಳೆಯ ಆಸನ. ಸೊ ವಾಪಸ್ ಬನ್ನಿ. ಕಾಂಪ್ಲಿಮೆಂಟ್ರಿ ಆಸನ ಅಂದರೆ ಅದೇ ರೀತಿ ನಾವು ರೈಟ್ ಸೈಡ್ ಮಾಡಿದರೆ ಲೆಫ್ಟ್ ಸೈಡ್ ಮಾಡ್ಕೋಬೇಕಾಗುತ್ತೆ. ಈಗ ಲೆಫ್ಟ್ ಫುಟ್ ಟರ್ನ್ ಮಾಡಿಬಿಟ್ಟು ಸೈಡಿಗೆ. ನಮ್ಮ ಕೈಯಲ್ಲಿ ಎಷ್ಟೊತ್ತು ಸಾಧ್ಯನೋ ಸ್ಥಿರಂ ಸುಖಂ ಆಸನ ಅಂತಾರೆ. ಫೈನಲ್ ಪೋಸ್ಚರಲ್ಲಿ ಸ್ಟಡಿ ಕಂಫರ್ಟಬಲ್ ಪೋಸ್ಚರ್ ಅಂತ. ಎಷ್ಟು ಸಾಧ್ಯನೋ ಅಷ್ಟು ಸ್ಲೋ ಉಸಿರು ತಗೊಂಡು ಸ್ಟೇ ಮಾಡಲಿಕ್ಕೆ ಟ್ರೈ ಮಾಡಬೇಕು. ನಾವು ಎಷ್ಟು ಹೆಚ್ಚು ಸ್ಟೇ ಮಾಡ್ತೀವಿ ಅಷ್ಟು ಇಫೆಕ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ರಿಲ್ಯಾಕ್ಸ್. ಬದ್ಧ ಕೋಣಾಸನ, ಉತ್ತರಿಷ್ಠ ಕೋಣಾಸನ, ಈ ಆಸನಗಳು ಪೆಲ್ವಿಕ್ ರೀಜನ್ಗೆ ರಕ್ತ ಪರಿಚಲನೆ ಹೆಚ್ಚು ಮಾಡ್ತಾ ಹೋಗುತ್ತೆ. ಅದರಿಂದ ಗರ್ಭಕೋಶಕ್ಕೆ ಸಂಬಂಧಪಟ್ಟ ಎಲ್ಲ ತೊಂದರೆಗಳನ್ನು ಕೂಡ ಕಡಿಮೆ ಮಾಡ್ಕೋಬಹುದು. ಅದಕ್ಕೆ ಅವರು ಲೇಡೀಸಿಗೆ ವರ ಇದ್ದ ಹಾಗೆ ಅಂತ ಕೂಡ ಇದಕ್ಕೆ ಹೇಳ್ತಾರೆ. ಫಸ್ಟ್ ಬಟರ್ಫ್ಲೈ ಪೋಸ್ಚರ್ ಬನ್ನಿ. ಎರಡು ಕಾಲನ್ನ ಎಷ್ಟಾಗುತ್ತೆ ಅಷ್ಟು ಜೋಡಿಸ್ಬಿಟ್ಟು ಹಿಂದೆ ತಗೊಂಡು, ನೀವು ಟಿವಿ ನೋಡುವಾಗ ಈ ರೀತಿ ಫ್ರೀ ಟೈಮಲ್ಲಿ ಕೆಳಗಡೆ ಕೂತ್ಕೊಂಡು ಕೂಡ ಇದು ಸ್ವಲ್ಪ ಮಾಡ್ತಾ ಕೂತ್ಕೊಳ್ಳೋದು. ಈ ರೀತಿ ಮಾಡಿದ್ರು ಕೂಡ ನರ್ವಸ್ ಸಿಸ್ಟಮ್ ಕಾಮ್ ಡೌನ್ ಆಗಿ ಸ್ಟ್ರೆಸ್ ರಿಲೀಸ್ ಆಗಲಿಕ್ಕೆ ಮತ್ತು ಪ್ಯಾಂಕ್ರಿಯಾಸ್ ಆಕ್ಟಿವೇಟ್ ಆಗೋದ್ರಿಂದ ಶುಗರ್ ಪ್ರಾಬ್ಲಮ್ಸ್ ಇರೋರಿಗೆ ಎಲ್ಲರಿಗೂ ಕೂಡ ಇದು ಒಂದು ಮುಖ್ಯವಾದ ಆಸನ. ಉಸಿರು ತಗೊಂಡು ಮುಖ ಎತ್ತಿ, ಬ್ರೀತ್ ಇನ್, ಬ್ರೀತ್ ಔಟ್. ಸ್ಲೋಲಿ ವಾಪಸ್ ಬಂದು ಕೈ ಪೂರ್ತಿ ಮುಂದೆ ಚಾಚಿ ಎಷ್ಟಾಗುತ್ತೋ ಅಷ್ಟು ಮುಂದಕ್ಕೆ. ಈ ರೀತಿ ಚಾಚೋದ್ರಿಂದ ಸ್ಟ್ರೆಚಿಂಗ್ ಜಾಸ್ತಿ ಬರುತ್ತೆ. ಹಾಗೆ ಹೆಜ್ಜೆನ ಇಟ್ಕೊಂಡು ತಲೆನ ನೆಲಕ್ಕೆ ಟಚ್ ಮಾಡಿದ್ರು ಇಫೆಕ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಬ್ರೀತ್ ಇನ್, ವಾಪಸ್ ಬನ್ನಿ, ಬ್ರೀತ್ ಔಟ್, ರಿಲ್ಯಾಕ್ಸ್. ನೆಕ್ಸ್ಟ್ ವಜ್ರಾಸನ ಕೂತ್ಕೊಳ್ಳಿ. ಇನ್ನೊಂದು ಬ್ರೀದಿಂಗ್ ಎಕ್ಸರ್ಸೈಸ್ ಇದು, ಮಂಡುಕಾಸನ ಅಂತಲೂ ಕರೀತಾರೆ. ಇದು ಏನಕ್ಕೆ ಅಂತಂದರೆ ಪ್ಯಾಂಕ್ರಿಯಾಸ್ ಆಕ್ಟಿವೇಟ್ ಮಾಡ್ತಾ ಹೋಗುತ್ತೆ. ಶುಗರ್ ಪ್ರಾಬ್ಲಮ್ಸ್ ಇರೋರು 15ರಿಂದ 30 ರೌಂಡ್ ಈ ರೀತಿ ಉಸಿರು ತಗೊಳ್ಳೋದು ಬಿಡೋದು ಮಾಡ್ತಾ ಬರಬೇಕಾಗುತ್ತೆ. ತುಂಬ ಒಂದು ಸಕ್ಕರೆ ಕಾಯಿಲೆಯ ತೊಂದರೆಯಿಂದ ಬಳಲ್ತಾ ಇರೋರಿಗೆ ತುಂಬ ಮುಖ್ಯವಾದ ಒಂದು ಪೋಸ್ಚರ್ ಇದು. ಬ್ರಹ್ಮಮುದ್ರದಲ್ಲಿ ಕೈ ಇಟ್ಕೊಳ್ಳಿ, ಮುಷ್ಟಿ. ಹೊಟ್ಟೆ ರೀಜನ್ ಎಲ್ಲಿ ಸ್ಟಾರ್ಟ್ ಆಗಿರುತ್ತೆ ಅಲ್ಲಿ ಕೆಳಭಾಗಕ್ಕೆ ಕೈ ಮುಷ್ಟಿಯಲ್ಲಿ ಇಟ್ಕೋಬೇಕು. ಉಸಿರು ತಗೊಂಡು ಮುಖ ಎತ್ತಿ, ಬ್ರೀತ್ ಇನ್, ಬ್ರೀತ್ ಔಟ್, ಮುಂದಕ್ಕೆ ಬನ್ನಿ. ಉಸಿರು ಬಿಡ್ತಾ ಎಷ್ಟು ಸಾಧ್ಯನೋ ಅಷ್ಟು ಮುಂದಕ್ಕೆ ಬಾಗೋದು. ಹೊಟ್ಟೆ ರೀಜನ್ಗೆ ಪ್ರೆಷರ್ ಬೀಳ್ತಾ ಹೋಗುತ್ತೆ. ಬ್ರೀತ್ ಇನ್, ಉಸಿರು ತಗೊಂತ ವಾಪಸ್ ಬರೋದು. ಮುಂದೆ ಬಗ್ಗಿದಾಗ ಉಸಿರಾಡಬಾರ್ದು. ಬ್ರೀತ್ ಔಟ್, ಮತ್ತೆ ಮುಂದೆ ಬೆಂಡ್ ಮಾಡೋದು. ಬ್ರೀತ್ ಇನ್, ಬ್ರೀತ್ ಔಟ್. ಈ ರೀತಿ ಎಷ್ಟು ಸ್ಲೋ ಆಗುತ್ತೆ ಅಷ್ಟು ಸ್ಲೋ 15 ರೌಂಡ್ನಿಂದ 30 ರೌಂಡ್ಸ್ವರೆಗೂ ಮಾಡಬೇಕಾಗುತ್ತೆ. ರಿಲ್ಯಾಕ್ಸ್ ಮಾಡಿ. ಭಾರತದಲ್ಲಿ ಮಾತ್ರ ಅಲ್ಲ, ವಿದೇಶದಲ್ಲೂ ಕೂಡ ಯೋಗ ದಿನಾಚರಣೆಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಅದನ್ನು ತೋರಿಸ್ತೀವಿ ಸಣ್ಣ ಬ್ರೇಕ್ನ ನಂತರ.